ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡಿದ್ರಂತೆ ಅನ್ನೋ ಹಾಗೆ ಬಾಂಗ್ಲಾದೇಶವನ್ನ ಛೂ ಬಿಟ್ಟು ಬಿಟ್ಟಿಯಾಗಿ ಬಿಲ್ಡಪ್ ಕೊಟ್ಟಿದ್ದಂತ ಪಾಕಿಸ್ತಾನ ಈಗ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ಕೊನೆಗೆ ನೌಟಂಕ ಆಟವನ್ನ ಆಡೋಕೆ ಹೋಗಿ ಐಸಿಸಿ ಬಳಿ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊಂಡಿದೆ. ಪಾಕಿಸ್ತಾನವನ್ನ ನಂಬಿ ಬಾಂಗ್ಲಾದೇಶ ಕೆಟ್ಟಿದ್ದು ಹೇಗೆ, ಪಾಕಿಸ್ತಾನಕ್ಕೆ ಐಸಿಸಿ ಕೊಟ್ಟ ವಾರ್ನಿಂಗ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ ಆಡೋಕೆ ಬಾಂಗ್ಲಾದೇಶ ಭಾರತಕ್ಕೆ ಕಾಲಿಡಲ್ಲ ಅಂದಾಗ ಅವರನ್ನ ಅರ್ಧ ಹಾಳು ಮಾಡಿದ್ದೇ ಪಾಕಿಸ್ತಾನ. ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿದೆ, ನಿಮಗೆ ಕಂಪ್ಲೀಟ್ ಆಗಿ ನಾವು ಸಪೋರ್ಟ್ ಕೊಡ್ತೀವಿ. ಬೇಕಿದ್ರೆ ನಿಮಗೋಸ್ಕರ ನಾವು T20 ವಿಶ್ವಕಪ್ನಿಂದಲೂ ಕೂಡ ಹೊರ ಬರ್ತೇವೆ. ಸೊ ನಿಮ್ಮ ಪಂದ್ಯಗಳನ್ನ ನಮ್ಮ ದೇಶದಲ್ಲೇ ಆಯೋಜನೆ ಮಾಡೋಕೆ ನಾವು ಕಂಪ್ಲೀಟ್ ಆಗಿ ರೆಡಿ ಇದ್ದೀವಿ ಅಂತ ಪಾಕಿಸ್ತಾನ ಬೇಜಾನ್ ಬಿಲ್ಡಪ್ ಕೊಟ್ಟಿತ್ತು. ಅಯ್ಯೋ, ನಮ್ಮ ಬೆನ್ನಿಗೆ ಪಾಕಿಸ್ತಾನ ಇದೆಯಲ್ಲ ಅಂತ ಬಾಂಗ್ಲಾದೇಶ ಕೂಡ ಬೇಜಾನ್ ಹಾರಾಡಿತ್ತು. ಅಲ್ಲಿನ ಕ್ರಿಕೆಟಿಗರು ವಿಶ್ವಕಪ್ ಆಡೋಣ ಅಂದ್ರೂ ಕೂಡ ಅವರ ಮಾತಿಗೆ ಕಿಮ್ಮತ್ತು ಕೊಡದೆ ಕೊನೆಗೆ T20 ವಿಶ್ವಕಪ್ ಟೂರ್ನಿಂದಲೇ ಹೊರಬಿದ್ರು. ಆದ್ರೆ ಪಾಕಿಸ್ತಾನ ಮಾತ್ರ ಈಗ ನೈಸ್ ಆಗಿ ಟೀಮ್ ಅನ್ನ ಅನೌನ್ಸ್ ಮಾಡಿ T20 ವಿಶ್ವಕಪ್ಗೆ ರೆಡಿಯಾಗಿದೆ. ಐಸಿಸಿ ಚಾಟಿಗೆ ಉಲ್ಟಾ ಹೊಡೆದ ಪಾಕಿಸ್ತಾನ. ಆಕ್ಚುಲಿ ಬಾಂಗ್ಲಾದೇಶದಂತೆಯೇ ಪಾಕಿಸ್ತಾನ ಕೂಡ ನಾವು ಕೂಡ ವಿಶ್ವಕಪ್ ಆಡಲ್ಲ ಅನ್ನೋ ರೀತಿಯಲ್ಲಿ ರಾಗ ಎಳಿತಾ ಇದ್ರು. ಆದ್ರೆ ಐಸಿಸಿ ಮತದಾನದ ಮೂಲಕ ವಿಶ್ವಕಪ್ ನಿಗದಿಯಂತೆ ನಡೆಯುತ್ತೆ, ಯಾವ ಪಂದ್ಯಗಳನ್ನು ಕೂಡ ಶಿಫ್ಟ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿತ್ತು. ಹಾಗೆ ಬಾಂಗ್ಲಾದೇಶದಂತೆ ವಿಶ್ವಕಪ್ ಟೂರ್ನಿಂದ ಹಿಂದೆ ಸರಿಯೋದ್ರಿಂದ ಆರ್ಥಿಕವಾದಂತಹ ದಂಡ ಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇಂದ ಅಮಾನತು ಸೇರಿದಂತೆ ಕಠಿಣ ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತೆ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿತ್ತು. ಹೀಗಾಗಿ ಐಸಿಸಿ ಮತ್ತು ಬಿಸಿಸಿಐ ಮುಂದೆ ನಮ್ದೇನು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಪಾಕಿಸ್ತಾನ ಗಪ್ ಚುಪ್ ಆಗಿದೆ. ಸೊ ಈಗ ಸೈಲೆಂಟ್ ಆಗಿ ಟೀಮ್ನು ಕೂಡ ಅನೌನ್ಸ್ ಮಾಡಿದೆ. T20 ವಿಶ್ವಕಪ್ಗೆ ಟೀಮ್ ಅನೌನ್ಸ್ ಮಾಡಿ ರೆಡಿಯಾದ ಪಾಕ್. ಫೆಬ್ರವರಿ 7ರಿಂದ ಆರಂಭವಾಗಲಿರುವಂತಹ T20 ವಿಶ್ವಕಪ್ಗಾಗಿ ಪಾಕಿಸ್ತಾನ ಕೂಡ ಟೀಮ್ ಅನೌನ್ಸ್ ಮಾಡಿದೆ. ಈ ಸಲ ಸಲ್ಮಾನ್ ಅಲಿ ಅಗಹ ತಂಡವನ್ನ ಲೀಡ್ ಮಾಡ್ತಾರೆ, ಅಂದ್ರೆ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಕಳೆದ ವಿಶ್ವಕಪ್ ತಂಡಕ್ಕೆ ಹೋಲಿಸಿದ್ರೆ ಈ ಬಾರಿ ಪಾಕಿಸ್ತಾನ ತಂಡದಲ್ಲಿ 7 ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಕಳೆದ T20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ಆಡಿದ್ದು ಅಷ್ಟಕ್ಕಷ್ಟೇ ಇದೆ. ಸೊ ಗುಂಪು ಹಂತದಲ್ಲಿ ಪಾಕಿಸ್ತಾನ ಒಟ್ಟು 4 ಪಂದ್ಯಗಳನ್ನ ಆಡಿತ್ತು, ಬಟ್ ಇದರಲ್ಲಿ 2 ಪಂದ್ಯಗಳನ್ನ ಮಾತ್ರ ಗೆಲ್ಲೋಕೆ ಸಾಧ್ಯವಾಗಿತ್ತು. ಅಂಡ್ ಈ ಟೂರ್ನಿಯಲ್ಲಿ ಭಾರತ ಹಾಗೆ ಅಮೆರಿಕ ತಂಡಗಳು ಪಾಕಿಸ್ತಾನಕ್ಕೆ ಸೋಲಿನ ರುಚಿ ತೋರಿಸಿದ್ವು. ಹೀಗಾಗಿ ಈ ಸಲನೂ ಕೂಡ ನಾಕೌಟ್ ಸುತ್ತಿಗೆ ಕಾಲಿಡೋ ಅಂತ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನವನ್ನ ನಂಬಿ ಮುಂದೆ ಕಾಲಿಟ್ಟಿದಂತ ಬಾಂಗ್ಲಾ ಮಾತ್ರ ಇಡೀ ಟೂರ್ನಿಯಿಂದಲೇ ಹೊರಬೀಳೋದು ಅಷ್ಟೇ ಅಲ್ಲದೆ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ T20 ವಿಶ್ವಕಪ್ನಿಂದ ಹಿಂದೆ ಸರಿದಿದ್ದಕ್ಕಾಗಿ ಪ್ರಾಯೋಜಕತ್ವ ಸೇರಿದಂತೆ ಸಾಕಷ್ಟು ವಿಚಾರಗಳಿಂದ 240 ಕೋಟಿ ರೂಪಾಯಿಗೂ ಹೆಚ್ಚಿನ ಫೈನಾನ್ಸಿಯಲ್ ಲಾಸ್ ಆಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ನಂಬಿ ಬಾಂಗ್ಲಾದೇಶ ಈಗ ಇಂಗು ತಿಂದ ಮಂಗನಂತಾಗಿದೆ. ಆದ್ರೆ ಪಾಕಿಸ್ತಾನ ಮಾತ್ರ T20 ವಿಶ್ವಕಪ್ಗೆ ರೆಡಿ ಆಗ್ತಾ ಇದ್ದು ಸರಿಯಾಗಿ ಚಮಕ್ ಕೊಟ್ಟಿದ್ದಾರೆ. ನಮಸ್ಕಾರ.